ಎಲ್ಲ ಆತ್ಮೀಯ ಬಂಧುಗಳೇ, ಇದೇ ತಿಂಗಳು ಏಪ್ರಿಲ್ 27 ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲಾ ಮಟ್ಟದ ಬುದ್ಧ ಸಮ್ಮೇಳನವನ್ನ ಆಯೋಜನೆ ಮಾಡಿದ್ದೇವೆ. ಈ ಆಯೋಜನೆಗೆ ಕೇರ್ಪೇಟೆಯಿಂದ ಕೂಡ ನಮಗೆ ತುಂಬಾ ಕೊಡುಗೆ ಇದೆ. ಹಾಗಾಗಿ ಈ ಸಭೆಯಲ್ಲಿ ಸರ್ವಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು, ಸನ್ಮಾನ್ಯ ಮಾನವ ಬಂಧುತ್ವ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಲೋಕೋಪಯೋಗ ಸಚಿವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಅವರ ಸರ್ವಾಧ್ಯಕ್ಷರು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎನ್ ಚಲುವರಾಯಸ್ವಾಮಿ ಅವರು ಮತ್ತೆ 7 ಜನ MLAಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಮನೋರಕಿತ ಬಂತೇಜಿಯವರ ಸಾರಥ್ಯದಲ್ಲಿ ಇದು ಕೂಡ ನಡೀತಾ ಇದೆ. ಅದರಿಂದ ದಯಮಾಡಿ ನಮ್ಮ ಕೇರ್ಪೇಟೆಯ ಎಲ್ಲ ಬಂಧುಗಳು, ಎಲ್ಲ ಅಂಬೇಡ್ಕರ್, ಬುದ್ಧ ಮತ್ತೆ ಕುವೆಂಪು ಅನುಯಾಯಿಗಳು ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ, ಸಮ್ಮೇಳನದಲ್ಲಿ ತಾವು ಭಾಗಿಯಾಗಿರ್ಬೇಕು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮ್ಮ ದೇಶದ ಒಂದು ಸಮಾನ ಮಾನವತಾವಾದ ಅಂತಕ್ಕಂಥ ವಿಚಾರವನ್ನ ಏನು ಮಾನವತಾವಾದಿಗಳು ಎತ್ತಿದ್ರು ಅವೆಲ್ಲವೂ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇಂತಹ ಸಮ್ಮೇಳನ ಸಮಾಜಕ್ಕೆ ಒಂದು ಬಹಳ ಮುಖ್ಯವಾದ ವಿಚಾರ ಆಗಿದೆ. ಮತ್ತೆ ಮನುಕುಲದಲ್ಲಿ ಏನೇನೋ ಧರ್ಮಗಳು, ಜಾತಿ, ವರ್ಗ, ಧರ್ಮ ಅಂತ ಹೇಳಿ ಭಿನ್ನ ಭಾವಗಳನ್ನು ಬಿತ್ತಿ ಸಮಾಜವನ್ನು ಹೊಡೆಯುತ್ತಾ ಇರತಕ್ಕಂಥ ಒಂದು ವಿಚಾರವನ್ನು ತಳ್ಳಿ ಹಾಕಿ ಮಾನವ ಜನಾಂಗಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ಕೊಡ್ತಕ್ಕಂಥ ಬುದ್ಧಿಜೀವಿಗಳು ಅಥವಾ ಮಾನವತಾವಾದಿಗಳ ಒಂದು ಒಕ್ಕೂಟದ ಸಮ್ಮೇಳನದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು ಅನ್ನೋದು ನನ್ನ ಆಶಯ. ಮತ್ತೆ ಆ ವಿಚಾರದ ಹಾದಿಯಲ್ಲಿ ಮುಂದೆ ಜಗತ್ತು ಅಥವಾ ದೇಶ ಆ ದಿಕ್ಕಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಈ ವಿಚಾರದಲ್ಲಿ ಭಾಗವಹಿಸಬೇಕು ಅಂತ ನಾನು ಬುದ್ಧಿಸ್ಟ್ ಒಕ್ಕೂಟ, ಮಾನವ ಬಂಧುತ್ವ ವೇದಿಕೆ ಮಂಡ್ಯ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಮಂಡ್ಯ ಇವರ ವತಿಯಿಂದ ಜಿಲ್ಲಾ ಮಟ್ಟದ ಒಂದು ಐತಿಹಾಸಿಕ ಬುದ್ಧ ಸಮ್ಮೇಳನವನ್ನ ಇದೇ 27ನೇ ತಾರೀಕು ಭಾನುವಾರ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಮಂಡ್ಯದಲ್ಲಿ ಆಯೋಜಿಸಲಾಗಿದ್ದು, ಈ ಒಂದು ಸಭೆಯ ನೇತೃತ್ವ ಮತ್ತು ಅಧ್ಯಕ್ಷತೆಯನ್ನ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ, ಕೃಷ್ಣರಾಜಪೇಟೆ ಹಾಗೂ ಮಂಡ್ಯ ಜಿಲ್ಲೆ ಎಲ್ಲ ಶಾಸಕಗಳ ಉಪಸ್ಥಿತಿಯಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನ ಆಯೋಜನೆ ಮಾಡಿದ್ದಾರೆ. ಆ ಒಂದು ಬುದ್ಧ ಸಮ್ಮೇಳನದ ಅಧ್ಯಕ್ಷರಾದಂತಹ ಎಲ್ಲರೂ ಶಿವಲಿಂಗಪ್ಪರ ನೇತೃತ್ವದಲ್ಲಿ ಈ ಒಂದು ಸಭೆಯ ಯಶಸ್ವಿಯಾಗಿ ಆಗ್ಬೇಕಾದ್ರೆ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಬೌದ್ಧ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಕುವೆಂಪು ಅನುಯಾಯಿಗಳು ಹಾಗೂ ಎಲ್ಲ ಏನು ಇವತ್ತು ಆ ಸಭೆಗೆ ಹೋಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾ ಈ ಮೂಲಕ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಜನಾಂಗದ ಮುಖಂಡರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಂದು ಧರ್ಮಗಳ ನಡುವೆ ದೊಡ್ಡ ಯುದ್ಧನೇ ನಡೆಯುವಂತಹ ಸಂದರ್ಭದಲ್ಲಿ 2600 ವರ್ಷಗಳ ಹಿಂದೆನೆ ಅತ್ಯಂತ ಪ್ರಾಮಾಣಿಕವಾಗಿ ಸತ್ಯವನ್ನ ಹೇಳಿದಂತ ಬುದ್ಧನನ್ನ ನಾವೆಲ್ಲ ಒಪ್ಕೊಳ್ಳೇಬೇಕಾಗಿದೆ. ಬುದ್ಧನ ದಾರಿನಲ್ಲಿ ನಡಿಲೇಬೇಕಾಗಿದೆ. ಇವತ್ತಿನ ಪರಿಸ್ಥಿತಿಗೆ ಬುದ್ಧನೇ ಅಂತಿಮ. ಇದನ್ನೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಕೊನೆ ಕಾಲದಲ್ಲಿ ನಮ್ಗೆ ಹೇಳ್ಬಿಟ್ಟೇ ಹೋಗಿದ್ದಾರೆ. ಈ ಕಾರಣಕ್ಕೋಸ್ಕರ ನಾವೆಲ್ಲ ಈ ಬುದ್ಧ ಸಮ್ಮೇಳನದಲ್ಲಿ ನಾವು ಹೋಗಿ ಇದನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.